ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ನೋಡಿ ಸ್ನೇಹಿತರೆ, ಮಾಮೂಲಿ ಶಿಪ್ ಆಗಿರ್ಬೋದು ಅಥವಾ ಒಂದು ಕಾರ್ಗೋ ಶಿಪ್ ಆಗಿರ್ಬೋದು, ಯಾವುದೇ ಒಂದು ಶಿಪ್ ಡೆವಲಪ್ ಆದರೂ ಕೂಡ ಯಾವುದೇ ಶಿಪ್ ಆಗಿರ್ಬೋದು, ಅದು ವಾರ್ಶಿಪ್ ಕೂಡ ಆಗಿರ್ಬೋದು, ಈ ಥರ ಒಂದು ಸ್ಪೆಷಲ್ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂಥ ವಾರ್ಶಿಪ್ಸ್ಗಳು ಆಗಿರ್ಬೋದು, ಮಾಮೂಲಿ ಶಿಪ್ಸ್ಗಳು ಆಗಿರ್ಬೋದು, ಯಾವುದೇ ಶಿಪ್ ಡೆವಲಪ್ ಆದ ನಂತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆದ ನಂತರ ಅದಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಸ್ಟಾಕ್ ಇದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಎಸ್, ಶಿಪ್ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನೋಡಿ, ನೀವು ನೋಡ್ತಾ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಇಲೆಕ್ಟ್ರಿಫಿಕೇಶನ್ ವರ್ಕ್ ಮಾಡ್ತಕ್ಕಂಥ ಕಂಪ್ನಿ ಇದು. ದ ಇಲೆಕ್ಟ್ರಿಕಲ್ ಆಟೋಮೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ solution provider for the marine and industrial sectors secures back-to-back orders worth rupees 16.2 crores this week. ಮತ್ತೆ ಇದಕ್ಕೆ ಆರ್ಡರ್ಗಳ ಸುರಿಮಳೆ ಆಗ್ತಾ ಇದೆ ಈ ಒಂದು ಕಂಪ್ನಿಗೆ. ಹೀಗಾಗಿ ಕಂಪ್ನಿ ಗ್ರೋ ಆಗ್ತಾ ಇದೆ. ಸ್ಟಾಕ್ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ನೋಡಿ, ಶಿಪ್ ಎಲ್ಲ ರೆಡಿ ಆಯಿತು. ಶಿಪ್ ಕಂಪ್ಲೀಟ್ ರೆಡಿ ಆದ ನಂತರ ರೆಡಿ ಟು ಮೂವ್ ಅಂದಾಗ ಅದಕ್ಕೆ ಇಲೆಕ್ಟ್ರಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಇಲೆಕ್ಟ್ರಿಫಿಕೇಶನ್ ಮಾಡ್ತಕ್ಕಂಥ ಕಂಪ್ನಿನೇ ಈ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಸೊ ಫಂಟಾಸ್ಟಿಕ್ ಬಿಸ್ನೆಸ್ ಇದೆ, ಮೊನೋಪೋಲಿ ಇದೆ, ಇದರಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ. ಹೀಗಾಗಿ ಇದನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಕನ್ಸಿಡರ್ ಮಾಡ್ಬೋದು. ಇಲೆಕ್ಟ್ರಿಫಿಕೇಶನ್ನಿಂದ ಹಿಡಿದು ಒಂದು ಕಂಡೆನ್ಸರ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಪವರ್ ಹೌಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, UPS ಆಗಿರ್ಬೋದು, ದೊಡ್ಡ ದೊಡ್ಡ ಜನರೇಟರ್ಸು ಎಲ್ಲವನ್ನು ಶಿಪ್ಪಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇಲೆಕ್ಟ್ರಿಕ್ ಪ್ಯಾಕೇಜನ್ನು ಇದು ಪ್ರೊವೈಡ್ ಮಾಡುತ್ತೆ. ಈ ಥರ ಇಲೆಕ್ಟ್ರಿಕಲ್ ಸ್ವಿಚಸ್ ಆಗಿರ್ಬೋದು ಸ್ನೇಹಿತರೆ, ಇಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಮಟೀರಿಯಲ್ಸು, ಇದು ಈ ಕಂಪ್ನಿಯ ಒಂದು ಲೋಗೋ ಇದು. ಹಾಗೆ ನೋಡಿ, ಸ್ಪೆಷಲ್ ಇಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನು ಈ ಥರ ಎಲ್ಲ ಪ್ರೊವೈಡ್ ಮಾಡುತ್ತೆ. ಹಾಗೆ UPSಗಳಾಗಿರ್ಬೋದು, ಅದರ ಜನರೇಟರ್ಸ್ ಆಗಿರ್ಬೋದು, ಪವರ್ ಹೌಸ್ಗಳನ್ನು ಕಂಪ್ಲೀಟ್ ಶಿಪ್ಗೆ ಏನೇನು ಬೇಕು, ಅದು ಯಾವುದೇ ಶಿಪ್ ಆಗಿರ್ಬೋದು, ವಾರ್ಶಿಪ್ ಆಗಿರ್ಬೋದು, ನಾರ್ಮಲ್ ಶಿಪ್ ಆಗಿರ್ಬೋದು, ಚಿಕ್ಕ ಶಿಪ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಒಂದು ಕಮರ್ಷಿಯಲ್ ಶಿಪ್ ಕೂಡ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಮೇನ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಇಲೆಕ್ಟ್ರಿಕಲ್ ಕಂಪ್ನಿ. ಅದಕ್ಕೆ ಸ್ಪೆಷಲಿ ಶಿಪ್ಗೆ ಪ್ರೊವೈಡ್ ಮಾಡ್ತಕ್ಕಂಥ ಇಲೆಕ್ಟ್ರಿಕಲ್ ಕಂಪ್ನಿ. ಬನ್ನಿ ಅದರ ಹೆಸರು ಮತ್ತು ಅದರ ಒಂದು ಬಿಸ್ನೆಸ್ ಇನ್ನು ಡೀಟೇಲ್ಸ್ ನೋಡೋಣ. ಸೊ ಕಂಪ್ನಿ ಹೆಸರು ಬಂದ್ಬಿಟ್ಟು ಮರೈನ್ ಎಲೆಕ್ಟ್ರಿಕಲ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ 244 ಇದೆ. ರಿಟರ್ನ್ಸ್ ನೋಡಿ, ಇದು 5 ವರ್ಷದಲ್ಲಿ 1,000ಕ್ಕಿಂತಲೂ ಹೆಚ್ಚಿನ ಒಂದು ರಿಟರ್ನ್ಸ್ ಕೊಟ್ಟಿದೆ. 1,000%ಗಿಂತಲೂ ಹೆಚ್ಚಿನ. 2 ವರ್ಷದಲ್ಲಿ 637%, 1 ಇಯರ್ 280%, ಹಾಗೆ 6 ಮಂತ್ 160%. ಈಗ ಒಂದು ಒಳ್ಳೆ ರಿಟರ್ನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥ ಕಂಪ್ನಿ ಇದು. ಸೆಕ್ಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಗೂಡ್ಸ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪಿಟಲ್ 3,418 ಕೋಟಿ ಇದೆ. ಹಾಗೆ EPS 2.14, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 116, ಇಂಡಸ್ಟ್ರಿ PE 49 ಇದೆ. ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, 22, 23, 24ನಲ್ಲಿ ಮತ್ತು ಅಂಟಿಲ್ ನಾವು ಸೇಲ್ಸು 376, 443, 622, 660 ಒಂದು ಗ್ರೋತ್ ಗ್ರಾಫ್ನಲ್ಲಿದೆ. ಆಪರೇಟಿಂಗ್ ಪ್ರಾಫಿಟ್ ನೋಡಿ 32, 39, 52, 55 ಕ್ರೋರ್ಸ್, ಇದು ಕೂಡ ಕಂಟಿನ್ಯೂಸ್ ಗ್ರೋತ್ ಆಗ್ತಾ ಇದೆ. ಮತ್ತು ನೆಟ್ ಪ್ರಾಫಿಟ್ ನೋಡೋದಾದರೆ ನೆಟ್ ಪ್ರಾಫಿಟು 13 ಕ್ರೋರ್ಸ್, 17 ಕ್ರೋರ್ಸ್, 26 ಕ್ರೋರ್ಸ್, 29 ಕ್ರೋರ್ಸ್. ಇಯರ್ ಆನ್ ಇಯರ್ ಕಂಟಿನ್ಯೂ ನೆಟ್ ಪ್ರಾಫಿಟ್ ಕೂಡ ಗ್ರೋತ್ ಕಾಣ್ತಾ ಇದೆ. ಕಂಪೌಂಡೆಡ್ ಸೇಲ್ಸ್ ಪ್ರಾಫಿಟ್ ಗ್ರೋತ್ ನೋಡಿ, 3 years ಎವರೇಜ್ ನೋಡೋಣ 26% ಇದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ 3 years 35% ಇದೆ. ರಿಟರ್ನ್ ಆನ್ ಇಕ್ವಿಟಿ 3 years 9%. ಸ್ಟಾಕ್ ಪ್ರೈಸ್ CAGR 88%. ಚೆನ್ನಾಗಿದೆ CAGR. ಇನ್ನೇನು 100 ಕ್ರಾಸ್ ಆಗೋ ಎಲ್ಲ ಸಾಧ್ಯತೆ. 1 year CAGR 291 ಇದೆ. ನಾವು 3 year ಎವರೇಜ್ ನೋಡೋಣ, ಯಾಕಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ. ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ಇದರಲ್ಲಿ ಏನಾದರೂ ಸಾಲ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನೋಡೋಣ. ರಿಸರ್ವ್ಸ್ ನೋಡಿ, ರಿಸರ್ವ್ಸ್ ಜಾಸ್ತಿ ಮಾಡಿದ್ದಾರೆ. ನೋಡಿ ರಿಸರ್ವ್ಸ್ ಎಷ್ಟಿತ್ತು, ರಿಸರ್ವ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಬಾರೋಯಿಂಗ್ಸ್ ನೋಡಿ 58 ಇತ್ತು, 37 66 97. ಸೊ ಬಾರೋಯಿಂಗ್ಸು ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಕಂಪ್ನಿ ಅಂತ ಹೇಳ್ಬೋದು. ಬಟ್
ಕಂಪ್ನಿದು ರೆವೆನ್ಯೂ ಜನರೇಟ್ ಆಗ್ತಾ ಇದೆ, ಪ್ರಾಫಿಟ್ ಕೂಡ ಗ್ರೋತ್ ಆಗ್ತಾ ಇದೆ. ಹೀಗೆ ಗ್ರೋತ್ ಆಗ್ತಾ ಇದ್ರೆ ಬಾರೋಯಿಂಗ್ಸು ಕನ್ಸಿಡರೇಬಲ್ ಆಗಲ್ಲ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಮರೈನ್ ಎಲೆಕ್ಟ್ರಿಕಲ್ಸ್ ಇಂಡಿಯಾ ಲಿಮಿಟೆಡ್ದು ವೀಕ್ಲಿ ಚಾರ್ಟ್ ಇದು. ಐ ರಿಪೀಟ್, ವೀಕ್ಲಿ ಚಾರ್ಟ್ ಇದು. ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ನೋಡಿ ಒಂದು ಹೈ ಇತ್ತು 340, ಅಲ್ಲಿಂದ ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಒಂದು ವಿಷಯ ಇನ್ನೂ ರೀಸನೇಬಲ್ ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ. ಇದು ಗ್ಯಾಪ್ ಫಿಲಪ್ ಆಗಬಹುದು ಮುಂದಿನ ದಿನಗಳಲ್ಲಿ. ಸೊ ನಾವು ಇಲ್ಲಿವರೆಗೆ ಬರುತ್ತಾ ಒಂದು ಅಸಂಪ್ಷನ್ ಮಾಡೋಣ, ಸ್ಲೋ ಆ್ಯಂಡ್ ಸ್ಟಡಿ ಇಲ್ಲಿವರೆಗೆ ಏನಾದರೂ ಬರುತ್ತಾ, ಅದು ಎಷ್ಟಾಗುತ್ತೆ, ಬಿಲೋ 200, 180 to 190 ಅಂತ ಕನ್ಸಿಡರ್ ಮಾಡಿ. 180ರಿಂದ 190 ಈ ಥರ, 180ರಿಂದ 200 ಒಳಗೆ 200 ಬಂದಾಗ ಅಲ್ಲಿಂದ ಅಕ್ಯುಮಿಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. 200 ಪ್ರೈಸ್ ಏನಾದರೂ ಬಂತಂದರೆ ಫಂಟಾಸ್ಟಿಕ್ ಒಂದು ವ್ಯಾಲ್ಯೂಯೇಷನ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ಲೋ ಆ್ಯಂಡ್ ಸ್ಟಡಿ ಅವಾಗ ನಾವು ಅಕ್ಯುಮಿಲೇಟ್ ಮಾಡ್ತಾ ಹೋಗಬೇಕು. ಸಪೋಸ್ ನಾವು 10,000 ರೂಪಾಯಿದ್ದು ಶೇರನ್ನು ಬಾಯ್ ಮಾಡ್ತಾ ಇದ್ವಿ ಅಂದರೆ 2,000, 4,000 ಬಾಯ್ ಮಾಡ್ಬೋದು. 1 ಲಕ್ಷದ ಬಾಯ್ ಮಾಡ್ತೀವಿ ಅಂದರೆ 10,000 10 ಟೈಮ್ಸ್ ಅಥವಾ 25,000 4 ಟೈಮ್ಸ್. ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಾಯ್ ಮಾಡಿದರೆ ನಮಗೆ ರೀಸನೇಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಮತ್ತು ಗ್ರೋತ್ ಕೂಡ, ಬಿಸ್ನೆಸ್ ಕೂಡ ಚೆನ್ನಾಗಿದೆ. ಇದು ಫಂಟಾಸ್ಟಿಕ್ ಬಿಸ್ನೆಸ್ ಇದೆ. ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ವಿಚಾರ ಮಾಡ್ಬೋದು. ಇದು ಟೆಕ್ನಿಕಲ್ ಅನಲೈಸ್ ನನ್ನ ಕಡೆಯಿಂದ ಈ ಥರ ಪ್ಯಾಟರ್ನ್ ಇದೆ. ಇನ್ನು ಡ್ರಾಪ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಂಗೆ ತಿಳ್ಮಟ್ಟಿಗೆ 200ವರೆಗೆ ಬರ್ಬೋದು ಇದು, ಅವಾಗ ವಿಚಾರ ಮಾಡಿರಿ. ಇನ್ನು ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ 71% ಪ್ರಮೋಟರ್ಸು, 0.15 FIs, 0.12 ಅದರ್ಸ್, ಹಾಗೆ 28% ನಾನ್ ಇನ್ಸ್ಟಿಟ್ಯೂಷನ್. ಈ ಥರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.